ನಮಸ್ಕಾರ ಬಾಸ್. ಏನಂದರೆ ಒಂದು ಚಿಕ್ಕ ಡೌಟು. ಈಗ ನಾವು ಬೇಸಿಗೆಗಾಲನ ಇಲ್ಲ ಮಳೆಗಾಲನ ಅಂತಲೇ ಡೌಟು. ಯಾಕೆ ಅಂದರೆ ನೋಡಿ ಇಲ್ಲಿ ಇದನ್ನು ನೋಡಿದ ಮೇಲೆ ನಿಮಗೂ ಡೌಟ್ ಬರ್ತಾ ಇರ್ಬೋದು. ಯಾಕೆ ಅಂದರೆ ಈಗ 3 ಗಂಟೆ ಆಗೈತೆ, ಟೈಮು 15 ನಿಮಿಷ ಏನು ಬಿಸಿ ಹೊಡಿತಿತ್ತು ಅಂದರೆ ನಾನು ಥಿಂಕ್ ಮಾಡ್ತಿದ್ದೆ ಯಾವ ಥರ ಈ ಜಾಗನ ನಿಮಗೆ ತೋರಿಸೋದು, ಈ ಬಿಸಿಲಲ್ಲಿ ಈ ಸ್ವೆಟ್ನೆಸ್ ಬಂದಾಗ ಸೆಕೆ ಬಂದಾಗ ಏನು ಮಾಡೋದು ಅಂತ. ಬಟ್ ಈಗ ಆ ಥರ ಇಲ್ಲ, ಫುಲ್ ಕ್ಲೈಮೇಟೇ ಚೇಂಜು. ಈಗ ತಲೆಗೆ ಏನು ನೋಡ್ತಿದೆ ಅಂದರೆ ಆ ಅಂಗಡಿಗಳೆಲ್ಲ ಎಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತಲೇ ಡೌಟು. ಈಗ ನಾನಿರೋ ಜಾಗ ಬಂದು ಶಿವಾಜಿನಗರ. ಶಿವಾಜಿನಗರದಲ್ಲಿ ಏನು ಫೇಮಸ್ ಅಂದರೆ ಓಲ್ಡ್ ಚರ್ಚು. ಚಕ್ರವರ್ತಿ ಶಿವಾಜಿ ಅವರು 17th ಸೆಂಚುರಿನಲ್ಲಿ ಈ ಜಾಗದಲ್ಲಿ ಇದ್ರಂತೆ. ಸೊ ಅದಾದಮೇಲೆ 17th ಸೆಂಚುರಿ ಆದಮೇಲೆ ಶಿವಾಜಿನಗರ್ ಅಂತ ಹೆಸರು ಬಂದೈತೆ. ಈ ಶಿವಾಜಿನಗರದಲ್ಲಿ ಓಲ್ಡ್ ಚರ್ಚ್ ಇರೋದ್ರಿಂದ ಅದೊಂದು ಫೇಮಸ್ಸು. ಮತ್ತು ಇನ್ನೊಂದು ಏನಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಬಟ್ಟೆಗಳು ಸಿಗುತ್ತೆ, ಲೇಡೀಸ್ಗೆ ಜಾಸ್ತಿ ಸಿಗುತ್ತೆ, ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಸಹ ಇದೆ. ಅದಾದಮೇಲೆ ನಿಮಗೆ ಗಾಡಿಗೆ ಸೆಕೆಂಡ್ ಹ್ಯಾಂಡಲ್ ಐಟಮ್ ಸಹ ಸಿಗುತ್ತೆ. ಬನ್ನಿ 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 ಫಸ್ಟು ಶಾಪಿಂಗ್ ತೋರಿಸ್ತೀನಿ ನಿಮ್ಗೆ. ಹಂಗೆ ಚರ್ಚ್ ನೋಡಿದ್ದಾಯ್ತಲ್ವಾ, ಶಾಪಿಂಗ್ ಸ್ವಲ್ಪ ನೋಡಿರ ಹಾಗೆ. ಎಷ್ಟಿದೆಯಣ್ಣ ಇದೆಲ್ಲ? 250. ಚಿಕ್ಕ ಹುಡುಗರು ಬಟ್ಟೆ 250 ರುಪೀಸು. ಇಲ್ಲೆಲ್ಲ ಲೇಡೀಸ್ ಟಾಪ್ಸ್, ಮತ್ತು ಎಲ್ಲ ಲೇಡೀಸೇ ಜಾಸ್ತಿ. ಆಲ್ಮೋಸ್ಟ್ ನಿಮಗೆ ಕಾಣಿಸೋದೆಲ್ಲ ಲೇಡೀಸೇ ಇಲ್ಲಿ. ಹಾಂ, ಟೀ ಶರ್ಟ್ ಎಷ್ಟಿದೆಯಣ್ಣ? ಹಾಂ, ಸಾರಿ, ಶರ್ಟ್ 450 ಆಗುತ್ತಾ? ತುಂಬ ರೇಟ್ ಅಲ್ಲಣ್ಣ ಇಲ್ಲಿ. ಎಷ್ಟು ಅದು ಎತ್ಕೊಡಿ ಅಣ್ಣ. ಕಲರ್ ಹೋಗಲ್ವಾ? ನೋಡಿ, ಸ್ವಲ್ಪ ವಾಶ್ ಮಾಡ್ತಾರೆ, ವಾಶ್ ಮಾಡಿ ಹೋಗ್ಬಿಡ್ತೈತೆ. ಸ್ವಲ್ಪ ಹೋಗ್ತಾರೆ, ಜಾಸ್ತಿ ಏನಿಲ್ಲ. ಯಾಕೆ ಇದು ಲೋಕಲ್ ಐಟಮ್, ಇದು ಒರಿಜಿನಲ್ ಏನಿಲ್ಲ. ಒರಿಜಿನಲ್ಗೆ ನನಗೆ ಗ್ಯಾರಂಟಿ ಇದೆ, ಲೋಕಲ್ ಇಲ್ಲ. ಫೈನಲ್ ರೇಟ್ 300 ಆಗುತ್ತೆ, ಬೇಕಾದ್ರೆ ನೋಡಿ. ಇಲ್ಲ, ಅದು ತಗೊಂಡಿದ್ದೀವಿ, ಕಲರ್ ಹೋಗ್ಬಿಟ್ಟಿದೆ ಅದಕ್ಕೆ. ಯಾಕೆ ನಾನು ನಿಮಗೆ ಸುಳ್ಳು ಏನಿಲ್ಲ. ಥ್ಯಾಂಕ್ಸ್ ಅಣ್ಣ. ಹಾಗಾದರೆ ಸ್ವಲ್ಪ ಹೋಗುತ್ತೆ 300 ಲಾಸ್ಟು. ಸೊ ಬಾರ್ಗೇನ್ ಮಾಡಿದ್ರೆ ಅಟ್ಲೀಸ್ಟ್ 200 ಆಗುತ್ತೇನೋ. ತುಂಬ ಕಾಣಿಸೋದೆ ಲೇಡೀಸ್ಗೆ. ಎಲ್ಲ 350, 150. ಇದೆಲ್ಲ ಅಟ್ಲೀಸ್ಟ್ ಒಂದು 800 ರುಪೀಸ್ ಮೇಲೆ ಇರುತ್ತೆ. 1800 ಫಿಕ್ಸ್ ಆಗಿರುತ್ತೆ. ಇದು ಇನ್ನೇನು ಒಂಚೂರು ಕಡಿಮೆನೇ ಮಾಡಲ್ಲ, ಫಿಕ್ಸ್ ರೇಟ್. 2500 ಇರುತ್ತೆ, 1800 ಮಾಡ್ತಾರೆ. ಓಕೆ, ಎಲ್ಲೆಲ್ಲಿ ಫಿಕ್ಸ್ ರೇಟ್ ಅಂತ ಆಗಿರುತ್ತೋ ಆ ಜಾಗದಲ್ಲಿ ಬಾರ್ಗೇನ್ ಮಾಡೋಕ್ಕೆ ಆಗಲ್ಲ. ಎಷ್ಟಿದೆ ಬ್ಯಾಗು?
ಸರ್ ಬ್ಯಾಗ್ ಒಂದು 100 ಅಂತ, ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅನಿಸ್ತು. ಲೇಡೀಸ್ಗೆ ಸ್ಲಿಪ್ಪರ್ಸ್ ಇದೆ, ಜೆಂಟ್ಸ್ಗೆ ಸ್ಲಿಪ್ಪರ್ ಎಲ್ಲಿದೆಯಾ? ಒಳ್ಳೆ ಒಳ್ಳೆ ಶರ್ಟ್ಗಳೈತೆ ನೋಡ್ರಪ್ಪ. ಬೇಬಿಗೆ ಲೇಡೀಸ್ ಟಾಪ್ 150. ಓ, ಈ ಸೈಡ್ ಇರೋದು ಇದೆಲ್ಲ. ಇಲ್ಲಿರೋದು 150 ಪ್ರೈಸಸ್ ಇದೆಲ್ಲ. ಲೇಡೀಸ್ಗೆ 150 ರುಪೀಸ್ ಅಂದರೆ ಜೆಂಟ್ಸ್ದು 100 ರುಪೀಸ್ ಅನ್ನ ಇರಲ್ವಾ? ಬನ್ನಿ ಅದನ್ನು ತೋರ್ಸೋಣ. ಇಲ್ಲಿ ನೀವು ನೋಡ್ತಿರೋದೆಲ್ಲ 300 ರೂಪಾಯಿ ಫಿಕ್ಸ್ ಪ್ರೈಸು. ಆದರೆ ಈ ಬಟ್ಟೆಗಳು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಆ್ಯಂಡ್ ಏನಂತ ಹೇಳ್ಬೇಕಂದ್ರೆ ಅದನ್ನು ಹೊಲಿಸ್ಬೇಕು, ಮತ್ತೆ 300 ಪ್ಲಸ್ ಇನ್ನೂ ಹೊಲ್ಸೋಕೆ ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ರೇಟ್ ಆಗುತ್ತೆ. ಅದು 300 ರೂಪಾಯಿ ಸ್ಯಾರೀಸ್. $250 ರುಪೀಸ್ ಸ್ಯಾರೀಸ್ಗೆ 350. ನಾ 450 ಬರುತ್ತಾ? ಇಲ್ಲ, 280. ಇದೆಲ್ಲ ಫಿಕ್ಸ್ ಆಗಿರೋದ್ರಿಂದ ನಾವು ಬಾರ್ಗಿನ್ ಮಾಡೋಕ್ಕಾಗಲ್ಲ. ಎಷ್ಟಿದೆಯೋ ಅಷ್ಟೇ ಕೊಡಬೇಕು. ಬಾರ್ಗಿನ್ ಮಾಡೋಕ್ಕಾದರೆ ಟ್ರೈ ಮಾಡಿ, ಇಲ್ಲ ಅಂದರೆ ಇಲ್ಲ. ಹುಡುಗರಿಗೆ ಡ್ರೆಸ್ಸೇ ಕಾಣಿಸಲ್ಲ, ಬಟ್ಟೆಗಳು ಹುಡುಕ್ಲಾಡಬೇಕು. ಈ ಜಾಗದಲ್ಲಿದೆ. ಒಂದೊಂದು ಶರ್ಟನ್ನು 300 ರೂಪಾಯಿ ಹೇಳ್ತಾರೆ, 300ರಿಂದ 250 ರೂಪಾಯಿ. ಟ್ರೈ ಮಾಡಿದ್ರೆ ಬಾರ್ಗೇನ್ ಮಾಡಿ 200ವರೆಗೂ ಮಾಡ್ಬೋದು. 350 ರುಪೀಸ್ ಇದು. ಹಾಂ ಪೀಸ್ ಅಣ್ಣ. ಈ ರೇನ್ ಕೋಟ್ ಎಷ್ಟಾಗುತ್ತೆ? 550. ಎರಡು ಸೇರಿ 200 ರುಪೀಸ್. ಮೇಲೆ ಇರೋದನ್ನು ಕೆಳಗಡೆ ಮಾತ್ರ. ಮೇಲೆ ಇರೋದು ಎಷ್ಟಿದೆ ಅಣ್ಣ ಪ್ರೈಸು? ಮೇಲೆ ಇರೋದು 100, 200. ಬ್ಯಾಗ್ಸ್ ಎಲ್ಲ ಒಳ್ಳೆ ಒಳ್ಳೆ ರೇಟಲ್ಲಿದೆ. ಇಲ್ಲ, ಇದು ಫುಲ್ಲು ಬ್ಲ್ಯಾಕೇ ಬೇಕಾಯಿತು. ಎಲ್ಲ 100 ರುಪೀಸ್ ಅಣ್ಣ ಇದು. ಗ್ಲಾಸಸ್ಸು ಯಾವುದೇ ತೊಗೊಂಡ್ಲಿ 100 ರುಪೀಸು. ತೊಗೊಂಡ್ರೂ ತೊಗೊಬೋದು, ಚೀಪ್ ಆ್ಯಂಡ್ ಬೆಸ್ಟು. ಈಗ ಆ ಜಾಗದಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡ್ರೆ ಕಮರ್ಷಿಯಲ್ ಸ್ಟ್ರೀಟ್ ಸಿಗುತ್ತೆ. ಈ ಜಾಗ ಬಂದು ಕಮರ್ಷಿಯಲ್ ಸ್ಟ್ರೀಟ್ ಆಗಿದೆ. ಇನ್ನು ತುಂಬ ಲಾಸ್ಟ್ವರೆಗೂ ಹೋಗ್ಬೇಕಾಗುತ್ತೆ ಆ ಕಮರ್ಷಿಯಲ್ ಸ್ಟ್ರೀಟೋಸ್ಕರವರೆಗೂ. ನಾನು ಯಾಕೆ ಕಮರ್ಷಿಯಲ್ ಸ್ಟ್ರೀಟ್ ಬಂದೆ? ನಾನು ಶಿವಾಜಿ ನಗರದ ಒಳಗಡೆ ಹೋಗ್ಬೇಕಲ್ಲ, ಶಾಪಿಂಗ್ ಇನ್ನೂ ತೋರಿಸ್ಬೇಕು. ಇನ್ನೂ ತೋರ್ಸೋಣ ಬನ್ನಿ, ಇನ್ನೂ ಹಂಗೆ ಇದೆ. ಯಾವುದೋ ಬ್ಯಾಗ್ಗಳು ಕಾಣಿಸ್ತಿದೆ ಗುರು. ಪ್ರೈಸು ಬ್ಯಾಗ್ದು 300ರಿಂದ 400 ರೂಪಾಯಿ ಒಳಗಡೆನೇ ಇರುತ್ತೆ. ಸೊ ತಗೊಳ್ಳೋವಾಗ ಏನು ಅಷ್ಟೊಂದು ಏನು ಚೆನ್ನಾಗಿರಲ್ಲ ಬ್ಯಾಗ್ಗಳೆಲ್ಲ. ಇಲ್ಲಿ ಶಿವಾಜಿನಗರದಲ್ಲಿ ನೀವೇನ ಬಂದಿದ್ರೆ ಶಾಪಿಂಗ್ಗೆ, ವೆಜ್ ಹೋಟೆಲ್ ಒಂದು ಸಿಗುತ್ತೆ ಬೆಸ್ಟ್. ಅಂದರೆ ಇಲ್ಲೇ ಬಂದು ತಿನ್ನೋದು. ಶಿವಾಜಿನಗರದಲ್ಲಿ ಇನ್ನು ಶಾಪಿಂಗ್ ಜಾಗ ಎಷ್ಟೊಂದಿದೆ. ಅದನ್ನ ಬಿಟ್ಟು ಇನ್ನು ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಏನು ಸಿಗುತ್ತೆ ಅಂದರೆ, ಈಗ ನಿಮ್ಮ ಗಾಡಿಗೆ ಸೆಕೆಂಡ್ಸ್ ಪಾರ್ಟ್ಸ್ ಬೇಕಾಗುತ್ತಲ್ವಾ, ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಒರಿಜಿನಲ್ ಪೀಸಸ್, ಡಿಯೋ ಗಾಡಿ, ಎಲ್ಲ ಗಾಡಿದು ಐಟಮ್ ಇದೆಯಾ? ಮತ್ತು KTM ಗಾಡಿದು ಅಲ್ಲಿಗೆ ಹೋಗ್ಬೇಕಾಗುತ್ತಾ? ಓಕೆ. ಎಲ್ಲ ಒರಿಜಿನಲ್ಲೇ ಸೆಲ್ ಮಾಡ್ತೀರಾ ಇಲ್ಲ? ಇಲ್ಲ ಲೋಕಲ್ಲೇ, ಇಲ್ಲ ಒರಿಜಿನಲ್ಲು. ಲೋಕಲ್ ಎರಡೂ ಐತೆ. ಹೋಗಿದ್ದೆ, ಐಟಮ್ ನೋಡಿದೆ, ಬಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಯಾಕಂದರೆ ಅಲ್ಲಿ ಜನ ಚೋರ್ ಬಜಾರ್ ಅಂತ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಅದರಿಂದ ನಾನು ಅಷ್ಟೊಂದೇನು, ಒಂದೇ ಒಂದು ಕ್ಲಿಪ್ ಒಂದು ಮಾಡಿದ್ದೀನಲ್ವ, ಅಷ್ಟೇ ಮಾಡೋಕ್ಕೆ ಹೋಗಿದ್ದು. ನಿಮ್ಗೆ ಯಾವುದೇ ಥರ ಐಟಮ್ ಬೇಕು ಅಂದರೆ ಗಾಡಿ ಐಟಮ್ಸು ಅಲ್ಲಿ ಬಂದು ನೀವು ಕೇಳಿ ತಗೊಬೋದು. ಬೆಸ್ಟ್. ಆ್ಯಂಡ್ ವ್ಯಾರಂಟಿ ಸಹ ಇರುತ್ತೆ. ಒಂದು 10 ದಿವಸ ಏನೋ ವಾರಂಟಿ ಕೊಡ್ಬೋದು ಅವರು. ಅದು ಸ್ವಲ್ಪ ವೀಡಿಯೋಸು ಟೈಮ್ ಸ್ಲ್ಯಾಪ್ ಆಗಿಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ ಯಾವಾಗ ಶಿಫ್ಟ್ ಆಗಿದೆ ಅಂತ.
ಬಟ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ನಾನು ದುರದೃಷ್ಟವಶ ಅದರಲ್ಲೆಲ್ಲ ಮಾತಾಡಿದ್ದೀನಿ. ನೀವೇನಾದರೂ ಶಿವಾಜಿನಗರ ಬಂದಿದ್ದರೆ, ಕಾರಲ್ಲಿ ಬಂದಿದ್ದರೆ ಕಾರಿಗೆ ಪಾರ್ಕಿಂಗು ನಿಮಗೆ ಬಸ್ ಸ್ಟಾಪಲ್ಲಿದೆ, ಕಾರಲ್ಲಿ ಪಾರ್ಕ್ ಮಾಡ್ಬೋದು. ಗಾಡಿಯಲ್ಲಿ ಏನಾದ್ರು ಬಂದರೆ ನಿಮಗೆ ಇದೇ ಜಾಗದಲ್ಲಿ ಪಾರ್ಕ್ ಮಾಡ್ಬೋದು. ಚರ್ಚ್ ಆಪೋಸಿಟ್ಟು 20 ರೂಪೀಸ್ ಟಿಕೆಟು. ನಾನು ಪಾರ್ಕ್ ಮಾಡಿರೋದು ಇಲ್ಲ, ಕಾರ್ ಪಾರ್ಕಿಂಗ್ ಇಲ್ಲ. ನೀವು ಕಾರ್ ಪಾರ್ಕ್ ಮಾಡಬೇಕಂದ್ರೆ ಬಸ್ ಸ್ಟಾಪ್ಗೆ ಹೋಗಬೇಕು. ನಾನು ಅಲ್ಲಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದೆ, ಗೊತ್ತಿರಲಿಲ್ಲ ನನಗೂ ಇಲ್ಲಿದೆ ಅಂತ. ಈಗ ರೀಸೆಂಟಿಗೆ ಮಾಡಿದ್ದಾರೆ. ಅಣ್ಣ ಎಷ್ಟಿದೆ ಅಣ್ಣ ಪೀಸ್ ಎಲ್ಲ 200 ಅಣ್ಣ? 200 ರೂಪೀಸ್. ಅಣ್ಣ ಡಿಜಿಟಲ್ ವಾಚ್ ಏನಾರು ಇದೆಯಾ? ಓ ಈ ಥರನಾ? ಇದಲ್ಲ ಅಣ್ಣ, ಇನ್ನೂ ಬೇರೆ ಥರ ಎಷ್ಟಿದೆ ಇದು? 150. ಈ ಥರ ಅಲ್ಲ, ಇನ್ನೂ ಡಿಜಿಟಲ್ ಬೇರೆ ಥರ. ಹಾಂ ಅದಲ್ಲ, ಫುಲ್ ಡಿಸ್ಪ್ಲೇ ಬರುತ್ತಲ್ಲ ಡಿಜಿಟಲ್, ಅದಿಲ್ಲ. 250 ರೂಪೀಸ್ ವಾಚಸ್ಸು. ಅಷ್ಟೊಂದೇನು ಚೆನ್ನಾಗಿಲ್ಲ, ನನಗಿಷ್ಟ ಆಗಿಲ್ಲ. ಏನು ವ್ಯೂ ಇದೆಯಲ್ಲ, ಸಗದಾಗಿದೆಯಲ್ಲ ವ್ಯೂ. ಮೋಡ ನೋಡಿ ಹೆಂಗಿದೆ ಇಲ್ಲಿ. ನಾನು ಆದಷ್ಟು ನನ್ನ ಪ್ರಯತ್ನ ಮಾಡಿದೆ ನಿಮಗೆ ತೋರಿಸೋಕ್ಕೆ, ಆದರೆ ಆಗಿಲ್ಲ. ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಡಿಸ್ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ 1-2 ಜನಕ್ಕೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.